ಸಚಿವ ಸಂಪುಟ ವಿಸ್ತರಣೆಗೆ ಕಾಂಗ್ರೆಸ್ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ನೀಡುತ್ತಾ? ಈಗಾಗಲೇ ದೆಹಲಿ ನಾಯಕರನ್ನ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಭೇಟಿಯಾಗಿದ್ದಾರೆ. ಕಾಂಗ್ರೆಸ್ನ ಹಿರಿಯ ನಾಯಕರಿಗೆ ಅವಕಾಶ ನೀಡಲು ಒತ್ತು ನೀಡಲಾಗ್ತಾ ಇದೆ. ಇತ್ತ ಸಿಎಂ ಸಿದ್ದರಾಮಯ್ಯನವರ ಬೆಂಬಲಿಗರಿಂದಲೂ ಕೂಡ ಲಾಬಿ ನಡೆಸಲಾಗ್ತಾ ಇದೆ. ಮೈಸೂರಿನ ಹಿರಿಯ ಶಾಸಕರಿಗೆ ಸಚಿವ ಸ್ಥಾನ ಸಿಗುವ ಸಾಧ್ಯತೆ ಇದೆ. ಈ ಬಾರಿ ಶಾಸಕ ತನ್ವೀರ್ ಸೇಠ್ಗೆ ಸಿಗಲಿದೆ ಸಚಿವ ಸ್ಥಾನ. ಈಗಾಗಲೇ ಪಕ್ಷದ ಸಂಘಟನೆಯಲ್ಲಿ ತನ್ವೀರ್ ಸೇಠ್ ತೊಡಗಿದ್ದಾರೆ. ಮುಸ್ಲಿಂ ಸಮುದಾಯದ ಹಿರಿಯ ನಾಯಕರಾಗಿರುವಂಥ ತನ್ವೀರ್ ಸೇಠ್ ಅವರು ಕಾಂಗ್ರೆಸ್ ಪಕ್ಷದಲ್ಲೂ ತನ್ವೀರ್ ಸೇಠ್ಗೆ ಸೀನಿಯರಿಟಿ ಇದೆ. ತನ್ವೀರ್ ಸೇಠ್ಗೆ ಸಚಿವ ಸ್ಥಾನ ನೀಡಲು ಹೈಕಮಾಂಡ್ ಒಲವು ತೋರ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಸಚಿವ ಸಂಪುಟ ವಿಸ್ತರಣೆಗೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ನೀಡುತ್ತಾ ಅಂತ ಹೇಳಿ ಕಾದು ನೋಡಬೇಕಾಗಿದೆ. ಈಗಾಗಲೇ ದೆಹಲಿ ನಾಯಕರನ್ನ ಕೆಪಿಸಿಸಿ ಅಧ್ಯಕ್ಷರಾಗಿರುವಂಥ ಡಿಕೆ ಶಿವಕುಮಾರ್ ಭೇಟಿಯಾಗಿದ್ದಾರೆ. ಮಾತುಕತೆ ಕೂಡ ನಡೆಸಿರುವಂಥದ್ದು. ಕಾಂಗ್ರೆಸ್ನ ಹಿರಿಯ ನಾಯಕರಿಗೆ ಅವಕಾಶ ನೀಡಲು ಒತ್ತು ನೀಡಲಾಗ್ತಾ ಇದೆ. ಇತ್ತ ಸಿಎಂ ಸಿದ್ದರಾಮಯ್ಯನವರ ಬೆಂಬಲಿಗರಿಂದಲೂ ಕೂಡ ಲಾಬಿ ನಡೆಸಲಾಗ್ತಾ ಇದೆ. ಇನ್ನು ಮೈಸೂರಿನ ಹಿರಿಯ ಶಾಸಕರಿಗೆ ಸಚಿವ ಸ್ಥಾನ ಸಿಗುವಂಥ ಸಾಧ್ಯತೆ ಇದೆ. ಈ ಬಾರಿ ಶಾಸಕ ತನ್ವೀರ್ ಸೇಠ್ಗೆ ಸಚಿವ ಸ್ಥಾನ ಸಿಗಲಿದೆ. ಈಗಾಗಲೇ ಪಕ್ಷದ ಸಂಘಟನೆಯಲ್ಲಿ ತೊಡಗಿರುವಂಥದ್ದು ಮುಸ್ಲಿಂ ಸಮುದಾಯದ ಹಿರಿಯ ನಾಯಕರಾಗಿದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲೂ ಕೂಡ ತನ್ವೀರ್ ಸೇಠ್ಗೆ ಸೀನಿಯರಿಟಿ ಇದೆ. ತನ್ವೀರ್ ಸೇಠ್ಗೆ ಸಚಿವ ಸ್ಥಾನ ನೀಡಲು ಹೈಕಮಾಂಡ್ ಒಲವು ತೋರ್ತಾ ಇದೆ. ಈ ಸಂಬಂಧ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಯಶಸ್ಮಾ ನೇರ ಸಂಪರ್ಕದಲ್ಲಿ. ಯಶಸ್ಮಾ, ಉತ್ತರ ಸಚಿವ ಸಂಪುಟ ವಿಸ್ತರಣೆಗೆ ಕಾಂಗ್ರೆಸ್ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ನೀಡುತ್ತಾ ಅಂತ ಹೇಳಿ ಕಾದು ನೋಡಬೇಕಾಗಿರುವಂಥದ್ದು. ಈಗಾಗಲೇ ದೆಹಲಿ ನಾಯಕರನ್ನ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಭೇಟಿಯಾಗಿದ್ದಾರೆ. ಇನ್ನು ಮೈಸೂರು ಭಾಗದಲ್ಲಿ ಸಚಿವ ಸ್ಥಾನ ಯಾರಿಗೆ ಸಿಗ್ಬೋದು? ಶಾಸಕ ತನ್ವೀರ್ ಸೇಠ್ ಅವರ ಹೆಸರು ಕೇಳಿ ಬರ್ತಾ ಇದೆ. ಹೌದು ಅಂಕಿತ, ಈಗಾಗಲೇ ಏನು ರಾಜ್ಯ ಸರ್ಕಾರ ಸಚಿವ ಸಂಪುಟ ವಿಸ್ತರಣೆಯನ್ನು ಮಾಡಬೇಕು ಅಂತ ಸಾಕಷ್ಟು ರೀತಿಯಂಥ ಲೆಕ್ಕಾಚಾರಗಳಾಗ್ತಾ ಇದೆ. ಭಾಳ ಪ್ರಮುಖವಾಗಿ ಈಗಾಗಲೇ ಉಪಚುನಾವಣೆಯನ್ನು ಕೂಡ ಎದುರಿಸಿ ಸಾಕಷ್ಟು ದಿಗ್ವಿಜಯವನ್ನು ಕಂಡಿದೆ. ಹೀಗಾಗಿ ಕಾಂಗ್ರೆಸ್ ಪಕ್ಷದಲ್ಲೂ ಕೂಡ ಸಾಕಷ್ಟು ಜನ ಆಕಾಂಕ್ಷಿಗಳಿದ್ದಾರೆ, ಹಿರಿಯ ನಾಯಕರಿದ್ದಾರೆ. ಹೀಗಾಗಿ ಸಚಿವ ಸಂಪುಟ ವಿಸ್ತರಣೆಯನ್ನು ಮಾಡ್ತಕ್ಕಂಥದ್ದು ಹಾಗೂ ಇದರ ಜೊತೆ ಭಾಳ ಪ್ರಮುಖವಾಗಿ ಏನು ಕೆಲಸ ಮಾಡಿದಂಥ ಸಚಿವರಿದ್ದಾರೆ ಅಥವಾ ಸಾಕಷ್ಟು ಆರೋಪಗಳಿರುವಂತಹ ಸಚಿವರಿದ್ದಾರೆ, ಅವ್ರಿಗೆ ಏನು ಈ ಒಂದು ಸಂಪುಟದಿಂದ ಕೋಕನ್ನು ಕೊಡಬೇಕು ಅನ್ನುವಂಥ ವಿಚಾರ ಬಗ್ಗೆ ಕೂಡ ತೀವ್ರ ರೀತಿಯಾದಂತಹ ಚರ್ಚೆಗಳಾಗ್ತಾ ಇದೆ. ಈ ಸಂಬಂಧ ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ಕೂಡ ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷ ಅಂತ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಕೂಡ ಭೇಟಿಯನ್ನು ಮಾಡಿದ್ದಾರೆ. ಇದರ ಬೆನ್ನಲ್ಲೇ ಈಗ ಸಿದ್ದರಾಮಯ್ಯವರು ಕೂಡ ದೆಹಲಿ ಯಾತ್ರೆಯನ್ನು ಮಾಡ್ತಿರ್ತಕ್ಕಂಥದ್ದು. ದೆಹಲಿಯ ನಾಯಕರನ್ನು ಕೂಡ ಈಗಾಗಲೇ ಭೇಟಿಯನ್ನು ಮಾಡಲಾಗ್ತಿದೆ ಹಾಗೂ ಸಚಿವ ಸಂಪುಟ ವಿಸ್ತರಣೆ ಅನಿವಾರ್ಯತೆ ಬಗ್ಗೆ ಕೂಡ ಸಾಕಷ್ಟು ರೀತಿಯಿಂದ ಚರ್ಚೆ ಆಗ್ತಾ ಇದೆ. ಕಾಂಗ್ರೆಸ್ನ ಆಂತರಿಕದಲ್ಲೇ ಅಂಗಳದಲ್ಲೇ ಕೆಲವರು ಸಚಿವ ಸಂಪುಟ ವಿಸ್ತರಣೆಯನ್ನು ಬಯಸ್ತಾ ಇದ್ದಾರೆ. ಇನ್ನು ಕೆಲವರು ಸಚಿವ ಸಂಪುಟ ವಿಸ್ತರಣೆ ಈ ಸಂದರ್ಭದಲ್ಲಿ ಯಾಕೆ ಎನ್ನುವಂತಹ ಪ್ರಶ್ನೆಯನ್ನು ಕೂಡ ಎತ್ತದ ಇರ್ತಕ್ಕಂಥದ್ದು. ಆದರೆ ಭಾಳ ಪ್ರಮುಖವಾಗಿ ಸಚಿವ ಸಂಪುಟದ ವಿಸ್ತರಣೆ ಇದೆ, ಇದು ಆಡಳಿತಾರೂಢ ಕಾಂಗ್ರೆಸ್ ಪಕ್ಷಕ್ಕೆ ಸಾಕಷ್ಟು ಅವಶ್ಯಕವಾಗಿರ್ತಕ್ಕಂಥದ್ದು. ಯಾಕಂದರೆ ಈಗಾಗಲೇ ಏನು ಉಪಚುನಾವಣೆಗಳಲ್ಲಿ ಸಾಕಷ್ಟು ದಿಗ್ವಿಜಯವನ್ನು ಸಾಧಿಸಿದೆ ಹಾಗೂ ಅನೇಕ ನಾಯಕರುಗಳು ಕೂಡ ಈ ಒಂದು ಚುನಾವಣೆಯಲ್ಲಿ ಶ್ರಮವನ್ನು ಪಟ್ಟಿದ್ದಾರೆ. ಅವರಿಗೆ ಒಂದು ಅವಕಾಶವನ್ನು ಕೊಡುವಂಥ ನಿಟ್ಟಿನಲ್ಲೂ ಕೂಡ ಭರವಸೆಯನ್ನು ಕೂಡ ಈ ಹಿಂದೆ ಕೊಟ್ಟಿದ್ದರು. ಹೀಗಾಗಿ ಈ ಬಾರಿಯೂ ಕೂಡ ಒಂದು ಅವಕಾಶ ಸಾಕಷ್ಟು ಜನರಿಗೆ ಸಿಗುತ್ತೆ. ಅದರಲ್ಲೂ ಕೂಡ ಮುಖ್ಯಮಂತ್ರಿಗಳ ತವರು ಜಿಲ್ಲೆ ಮೈಸೂರಿಗೆ ಮತ್ತೊಂದು ಸಚಿವ ಸ್ಥಾನ ಸಿಗುತ್ತೆ ಎನ್ನುವಂತಹ ಒಂದು ಖುಷಿ ವಿಚಾರ ಅಂತಲೇ ಹೇಳ್ಬೋದು. ಯಾಕಂದರೆ ಮೈಸೂರು ಭಾಗದಲ್ಲಿ ಹಿರಿಯ ಶಾಸಕರಾಗಿರುವಂತಹ ಮಾಜಿ ಸಚಿವರಾಗಿರುವಂತಹ ತನ್ವೀರ್ ಸೇಠ್ ಅವರಿಗೆ ಮತ್ತೊಮ್ಮೆ ಸಚಿವ ಸ್ಥಾನ ಸಿಗುವಂತಹ ಸಾಧ್ಯತೆ ಇದೆ. ಯಾಕಂದರೆ ತನ್ವೀರ್ ಸೇಠ್ ಹಾಗೂ ಕಾಂಗ್ರೆಸ್ಗೂ ಕೂಡ ಅವಿನಾಭಾವ ಸಂಬಂಧ ಇರತಕ್ಕಂಥದ್ದು. ಈಗಾಗಲೇ ಏನು ಅಲ್ಪಸಂಖ್ಯಾತರ ವಕ್ಫ್ ವಿವಾದ ಇರ್ಬೋದು ಹಾಗೂ ಇತರ ರೀತಿಯಾದಂಥ ವಿಚಾರಗಳಲ್ಲಿ ಏನು ತನ್ವೀರ್ ಸೇಠ್ ಅವರ ನಾಯಕತ್ವದ ಕೊರತೆ ಕಾಣ್ತಾ ಇರ್ತಕ್ಕಂಥದ್ದು. ಯಾಕಂದರೆ ತನ್ವೀರ್ ಸೇಠ್ ಅವರ ಕುಟುಂಬ ಏನಿದೆ, ಈ ಕುಟುಂಬ ಕಾಂಗ್ರೆಸ್ ಜೊತೆ ನಿಕಟವಾದಂಥ ಸಂಪರ್ಕ ಇದೆ ಹಾಗೂ ಮುಸ್ಲಿಂ ಸಮುದಾಯದ ಒಂದು ಹಿರಿಯ ಶಾಸಕರು ಅಂತಲೂ ಕೂಡ ಹೇಳ್ಬೋದು. ಹೀಗಾಗಿ ಆ ಒಂದು ಸಮುದಾಯದ ಜೊತೆ ಒಂದು ನಿಕಟವಾದಂಥ ಸಂಪರ್ಕವನ್ನು ರಾಜ್ಯಾದ್ಯಂತ ದೇಶಾದ್ಯಂತ ಇಟ್ಕೊಂಡಿರ್ತಕ್ಕಂಥದ್ದು. ಹೀಗಾಗಿ ತನ್ವೀರ್ ಸೇಠ್ ಅವರಿಗೆ ಹಳೆ ಮೈಸೂರು ಭಾಗದಲ್ಲಿ ಹಿರಿಯ ಶಾಸಕರಿದ್ದಾರೆ. ಹೀಗಾಗಿ ಅವ್ರಿಗೊಂದು ಅವಕಾಶವನ್ನು ಕೊಡಬೇಕು ಅಂತಕ್ಕಂಥದ್ದು ಕೂಡ ಕಾಂಗ್ರೆಸ್ನ ಹಿರಿಯ ನಾಯಕರ ಮಾತಾಗಿದೆ. ಹೀಗಾಗಿ ತನ್ವೀರ್ ಸೇಠ್ ಅವರಿಗೆ ಈ ಒಂದು ಸ್ಥಾನವನ್ನು ನೀಡುವಂಥ ನಿಟ್ಟಲ್ಲೂ ಕೂಡ ಈಗಾಗಲೇ
ಕೈ ನಾಯಕರು ಕೂಡ ಗ್ರೀನ್ ಸಿಗ್ನಲ್ನ ಕೊಟ್ಟಿದ್ದಾರೆ ಎನ್ನುವಂತಹ ಮಾಹಿತಿ ಇದೆ. ಸಚಿವ ಸಂಪುಟ ವಿಸ್ತರಣೆ ಆದರೆ ಮೈಸೂರಿನ ಹಿರಿಯ ಶಾಸಕ ತನ್ವೀರ್ ಸೇಠ್ಗೂ ಕೂಡ ಸಚಿವ ಸ್ಥಾನ ಸಿಗುತ್ತೆ ಎನ್ನುವಂತಹ ವಿಚಾರ ಕೂಡ ಸಾಕಷ್ಟು ಚಾಲ್ತಿಯಲ್ಲಿರ್ತಕ್ಕಂಥದ್ದು. ಹೀಗಾಗಿ ತನ್ವೀರ್ ಸೇಠ್ಗೆ ಸಚಿವ ಸ್ಥಾನವನ್ನು ಕೊಟ್ಟರೆ ಹಳೆ ಮೈಸೂರು ಭಾಗದಲ್ಲಿ ಮತ್ತಷ್ಟು ಕಾಂಗ್ರೆಸ್ ಪ್ರಬಲ ಆಗುತ್ತೆ ಹಾಗೂ ಕಾಂಗ್ರೆಸ್ನ ಆಂತರಿಕ ಬೇಗುದಿಗೂ ಕೂಡ ಫುಲ್ ಸ್ಟಾಪ್ ಇಡ್ಬೋದು ಅಂತಕ್ಕಂಥದ್ದು ಕೂಡ ಕಾಂಗ್ರೆಸ್ನ ಮುಖಂಡರ ಲೆಕ್ಕಾಚಾರ ಆಗಿದೆ ಅಂತಲೇ ಹೇಳ್ಬೋದು. ಅಂಕಿತಾ, ಧನ್ಯವಾದ ಯಶಸ್ಮತು ತಮ್ಮೆಲ್ಲ ಮಾಹಿತಿಗಾಗಿ.